ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶಿವನ ಜ್ಞಾನದಿಂದ ಸುಜ್ಞಾನ ಪಡೆಯಬಹುದು ಎಂದು ಶಿಕ್ಷಕ ಇಮಾಮ್ ಸಾಬ್ ಮುಲ್ತಾನಿ ಹೇಳಿದರು. ಹುಕ್ಕೇರಿ ನಗರದ ಅಡವಿ ಸಿದ್ದೇಶ್ವರ ಭಜನಾ ಮಂಡಳಿ, ಸಂತ ನಿರಂಕಾರಿ ಮಂಡಳಿ, ಪತಂಜಲಿ ಯೋಗ ಸಮಿತಿ, ಬ್ರಹ್ಮ ವಿದ್ಯಾ ಸಮಾಜ ಮತ್ತು ಲಿಂಗಾಯತ ಸಮಾಜ ಹಾಗೂ ವಿಜಯರವದಿ ಸೇವಾ ಸಮಿತಿ ವತಿಯಿಂದ ಶಿವರಾತ್ರಿ ಜಾಗರಣೆ ಅಂಗವಾಗಿ ಹಮ್ಮಿಕೊಂಡ ಶಿವಸ್ಮರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಇಮಾಮ್ ಸಾಬ್ ಮುಲ್ತಾನಿ, ಶಿವನ ಮಹತ್ವವನ್ನು ಕೊಂಡಾಡಿ ಜಾಗರಣೆ ಮಾಡುವ ಮೂಲಕ ದೇವರಲ್ಲಿ ದೇವ ಮಹಾದೇವನ ಆರಾಧನೆ ಮಾಡಿದರೆ ಅಜ್ಞಾನದಿಂದ ಜ್ಞಾನದ ಬೆಳಕಿನ ಕಡೆಗೆ ಕೊಂಡೊಯ್ಯುವ ಮಹತ್ವದ ಕಾರ್ಯವೇ ಮಹಾಶಿವರಾತ್ರಿಯಾಗಿದೆ ಎಂದರು. ಈ ಒಂದು ಮಹಾಶಿವರಾತ್ರಿ ಯಾಕೆ ಆಚರಣೆ ಮಾಡ್ತೀವಿ? ಮಹಾ ಪ್ಲಸ್ ಶಿವರಾತ್ರಿ, ಶಿವನ ಮಹತ್ವವನ್ನ ನಾವು ಕೊಂಡಾಡ್ತಕ್ಕಂಥದ್ದು. ಅದಕ್ಕೆ ಏನಂತ ಹೇಳ್ತೀವಿ? ಮಹಾಶಿವರಾತ್ರಿ ಅಂತ ಹೇಳ್ತೀವಿ. ಹೌದಾ? ಇನ್ನೊಂದು, ಇವತ್ತು ಜಾಗರಣೆ ಮಾಡ್ತಕ್ಕಂಥದ್ದು ಕೂಡ ಹೌದು. ಯಾಕೆ ಜಾಗರಣೆ ಮಾಡ್ತಾ ಇದ್ದೀವಿ ಅಂದ್ರೆ, ಕತ್ತಲು ಅಂದ್ರೆ ಅಜ್ಞಾನ. ಕತ್ತಲು ಏನ್ರಿ? ಅಜ್ಞಾನ. ಅಜ್ಞಾನದಿಂದ ನಮ್ಮನ್ನ ಭಗವಂತ ಪರಮೇಶ್ವರ, ಜಗದೀಶ್ವರ, ಲೋಕೇಶ್ವರ, ದೇವನು ದೇವತೆಗಳ ಮಹಾದೇವನ ಆರಾಧನೆಯನ್ನ ಇವತ್ತು ಮಾಡ್ತಾ ಇದ್ದೀವಿ. ಅದಕ್ಕೆ ಒಂದು ಶ್ಲೋಕ ಬರ್ತದೆ, ಓಂ ಅಸತೋಮ ಸದ್ಗಮಯ, ಅಸತ್ತದಿಂದ ಸತ್ತದೆಡೆಗೆ, ತಮಸೋಮ ಜ್ಯೋತಿರ್ಗಮಯ, ಕತ್ತಲೆಯಿಂದ ಬೆಳಕಿನ ಕಡೆಗೆ, ಮೃತ್ಯೋರ್ಮ ಅಮೃತಂಗಮಯ, ಮೃತ್ಯುವಿನಿಂದ ಅಮೃತದ ಕಡೆಗೆ ನಮ್ಮನ್ನು ಕರೆದೊಯ್ಯುವ ಅಂತ. ಸೊ ಅಂತ ಒಂದು ಕಾಲ ಇದು. ತಮಸ್ ಅಂದ್ರೆ, ತಮ ಅಂದ್ರೆ ಕತ್ತಲು, ಜಾಗರಣೆ ಮಾಡತಕ್ಕಂಥದ್ದು ಕತ್ತಲೆಯಿಂದ ಬೆಳಕಿನ ಕಡೆಗೆ ನಮ್ಮನ್ನು ಕರೆದೊಯ್ಯತಕ್ಕಂಥದ್ದು ಅಂತ. ಹಾಗಾದ್ರೆ ಇವತ್ತು ಏನಾಯ್ತು? ಮಹಾಶಿವರಾತ್ರಿ, ಒಂದು ಶಿವ ಪಾರ್ವತಿಯ ಮದುವೆ ಆಯಿತು ಅಂತ. ವೇದಿಕೆ ಮೇಲೆ PRS ಸಂಘದ ಸಂಸ್ಥಾಪಕ ವಿಜಯ ರವದಿ, ನಿಂಗನಗೌಡ ಪಾಟೀಲ್, PG ಕೊಣ್ಣೂರ್, ಬಾಳಕೃಷ್ಣ ಕೋಳೇಕರ್, ಬಸವರಾಜ್ ಕುಂಬಾರ್, ಶ್ರೀಮತಿ ಪಲ್ಲವಿ ನಾಯಿಕ್, KA ಬಡಿಗೇರ್, ಚಂದು ಗಂಗಣ್ಣವರ್ ಮೊದಲಾದವರು ಉಪಸ್ಥಿತರಿದ್ದರು. ನಂತರ ವಿವಿಧ ಸತ್ಸಂಗ ಮಂಡಳಿಗಳಿಂದ ಶಿವನ ನಾಮಸ್ಮರಣೆಗಳು ಜರುಗಿದವು. ಈ ಸಂದರ್ಭದಲ್ಲಿ ಹುಕ್ಕೇರಿ ನಗರದ ವಿವಿಧ ಸಂಘಟನೆಗಳ ಸದಸ್ಯರು, ಶಿವನ ಆರಾಧಕರು ಉಪಸ್ಥಿತರಿದ್ದರು.